ನನ್ಗನ್ಸತ್ತೆ ಸಿದ್ದರಾಮಯ್ಯ ಅವರ ಅಧಿಕಾರ ಮುಖ್ಯಮಂತ್ರಿ ಪದವಿ ಅಳ್ಳಾಡ್ತೈತೆ ಅಂದ್ರೆ ಈ ವರದಿಯನ್ನ ಆಚೆ ಬಿಡೋಕೆ ಪ್ರಯತ್ನ ಮಾಡ್ತಾರಷ್ಟೆ. ಅವ್ರನ್ನ ಅಕ್ಟೋಬರ್ ಅಲ್ಲಿ ಅವರು ಅಧಿಕಾರ ಹಸ್ತಾಂತರ ಮಾಡಬೇಕಲ್ಲ. ಕಾಂಗ್ರೆಸ್ಸಿನ ಕೇಂದ್ರದ ನಾಯಕರು ನೀವು ಅಧಿಕಾರ ಹಸ್ತಾಂತರ ಮಾಡು ಅಂದ್ರೆ ಗ್ಯಾರಂಟಿ ಬಿಡುಗಡೆ ಮಾಡ್ತಾರೆ. ಅಂದ್ರೆ ಅವ್ರು ಮುಂದುವರಿಬೇಕು ಅನ್ನೋ ದೃಷ್ಟಿಯಿಂದ ಅಷ್ಟೇ. ನಾನೇ ಮುಂದುವರಿಬೇಕು ಹಂಗಾದ್ರೆ ಈ ಎಲ್ಲ ಈಗ ಯಾರು ವಿರೋಧ ಮಾಡ್ತಾ ಇದಾರಲ್ಲ, ಜಾತಿಗಳು, ಹಿಂದುಳಿದವರು, ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು ಎಲ್ಲರೂ ವಿರೋಧ ಮಾಡ್ತಾ ಇದ್ದಾರೆ. ಅವ್ರಿಗೆ ರಾಜ್ಯದಲ್ಲಿ ಅಸ್ಥಿರತೆ ಬಂದ್ರೆ ನನ್ನೇ ಮುಂದುವರಿಸ್ತಾರೆ ಅಂತ ಬಿಡುಗಡೆ ಮಾಡಬಹುದು. ನನ್ನ ಒಂದು ಸಮೀಕ್ಷೆ. ಈಗಾಗಲೇ ಅವರು ಹೇಳಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ, ಇದು ಮಾಡಿದ್ರೆ ನಾವು ಹೋರಾಟ ಮಾಡ್ತೀವಿ, ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಎಲ್ಲಾ ಸಮುದಾಯಗಳು ಕೂಡ ಹೋರಾಟದ ಹಾದಿಗೆ ಕರೆ ಕೊಟ್ಟಿದ್ದಾರೆ. ಮತ್ತೆ ಅವರವರು ಇಂಡಿವಿಜುವಲ್ ಆಗಿ ಸಮೀಕ್ಷೆ ಮಾಡಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರವರು ಕಾಂಗ್ರೆಸ್ MLAಗಳೇ ಹೇಳ್ತಾ ಇದ್ದಾರೆ. ಮೊನ್ನೆ ಗುಲ್ಬರ್ಗಾದಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕರು ಅವರೇ ಹೇಳಿದ್ದಾರೆ, ನಾವು ಲಿಂಗಾಯತರು ಕೋಟ್ಯಾಂತರ ಸಂಖ್ಯೆಯಲ್ಲಿದ್ದೀರಿ, ನಮ್ಮನ್ನು ಲಕ್ಷಕ್ಕೆ ತಂದ್ಬಿಟ್ಟಿದ್ದೀರಾ ನೀವು ಅಂತ ಹೇಳಿ ನಾನು ಒಪ್ಪಲ್ಲ ಇದನ್ನ ಅಂತ ಕಾಂಗ್ರೆಸ್ MLAಗಳು ಹೇಳ್ತಾ ಇದ್ದಾರೆ, ಮಂತ್ರಿಗಳು ಹೇಳ್ತಾ ಇದ್ದಾರೆ, ಪತ್ರ ಬರೆದಿದ್ದಾರೆ. ಎಲ್ಲ ಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ. ಈಗ ಸಿದ್ದರಾಮಯ್ಯನವ್ರ ಮೊನ್ನೆ ಟ್ರಿಕ್ಸ್ ಮಾಡಿದ್ರು, ಎಲ್ಲಾರನ್ನೂ ಸಿಕ್ಕಾಕ್ಸ್ಬಿಡೋಣ, ಇದರಲ್ಲಿ ಜಾತಿ ಹೆಸರಲ್ಲಿ ಸಿಕ್ಕಾಕ್ಸ್ಬಿಟ್ಟು ಮುಂದೆ ಈ ಕಾಂಗ್ರೆಸ್ಸಿನ ಲೀಡರ್ಗಳ ಭವಿಷ್ಯವನ್ನ ಹಾಳು ಮಾಡೋಣ ಅಂತೇಳಿ ಈ ಸಮೀಕ್ಷೆ ಬಗ್ಗೆ ನನಗೆಲ್ಲ ಒಂದು ಪತ್ರ ಬರೀರಿ ಅಂತ. ಇದುವರೆಗೂ ಒಬ್ರು ಪತ್ರ ಬರೆದಿಲ್ಲ, ಇದುವರೆಗೂ ಒಬ್ಬ ಮಂತ್ರಿ ಪತ್ರ ಬರೆದಿಲ್ಲ. ಸಿದ್ದರಾಮಯ್ಯನ ಟ್ರಿಕ್ಸ್ ಏನು? ಈಗ DK ಶಿವಕುಮಾರ್ ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ, ನಾನು ಇದನ್ನ ಮಾಡೋದು ತಪ್ಪು ಅಂತ ಬರೆದರೆ ಅದನ್ನ ಇಟ್ಕೊಳ್ಳೋದು, ನೆಕ್ಸ್ಟ್ ಎಲೆಕ್ಷನ್ಸ್ ಇದ್ದಾಗ ಬೇರೆ ಜಾತಿಗಳನ್ನ ಎತ್ಕಟ್ಟೋದು. ಶಾಮನೂರು ಶಿವಶಂಕರಪ್ಪ ಮಾಡದ ಅಂತ ಇಟ್ಕ ಅವ್ರ ಮೇಲೆ ಎತ್ಕಟ್ಟೋದು. ಅಂದ್ರೆ ಅವ್ರನ್ನ ತುಳಿಯಕ್ಕೆ ದಾಳ ಆಗಿ ಇದನ್ನ ಪತ್ರವನ್ನ ಕೇಳಿದ್ದಾರೆ. ಯಾರು ಕೊಟ್ಟಿಲ್ಲ. ಏನ್ ಅವ್ರೇನ್ ಗುಳ್ಳುಗಳ ಕೊಟ್ಬಿಟ್ಟು ಅದೇನೋ ಗೋನಕ್ಕೆ ಅದೇನೋ ಹೇಳ್ತಾರಲ್ಲ, ಎರೆಹುಳಿ ಹುಳ ಹಾಕಿ ಮೀನ್ ಹಿಡಿಯೋ ಅಂತ ಬುದ್ಧಿ ಏನು ಸಿದ್ದರಾಮಯ್ಯದಿದೆ? ಎರೆಹುಳಕ್ಕೆಲ್ಲ DK ಶಿವಕುಮಾರ್ ಬೀಳ್ತಾರ? ಸಾಧ್ಯನೇ ಇಲ್ಲ. ಅವ್ರ ಹಾಕಿ ಹಿಡಿತಾರೆ ಬೇಕಾದ್ರೆ. ಅವ್ರು ಬೀಳೋ ಮಗನೇ ಅಲ್ಲ. ಅವ್ರು ಹೇಳ್ತಾರಲ್ಲ, ನಾನು ಆತರ ಮಗನೇ ಅಲ್ಲ, ಭಯ ಬೀಳೋ ಮಗನೇ ಅಲ್ಲ ಅಂತ ಕುಮಾರಸ್ವಾಮಿ ಹೇಳಿದಾರಲ್ಲ. ಇನ್ ಸಿದ್ದರಾಮಯ್ಯನ ಭಯ ಬೀಳ್ತಾರ ಅವರು. ಅದರಿಂದ ಇದೊಂಥರ ನಾಟಕ ಅಷ್ಟೇ. ನಾನು ಬಿಟ್ಟಂಗ್ ಮಾಡ್ತೀನಿ, ನೀವು ತಡೆದಂಗ್ ಮಾಡ್ರಿ ಅಂತ ನಾಟಕ ಅಷ್ಟೇ ಇದು. ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಅವ್ರ ಮಂತ್ರಿಮಂಡಲದಲ್ಲಿ ಬಿಟ್ಟಂಗ್ ಮಾಡ್ತೀನಿ, ನೀವು ತಡೀರಿ, ಇಷ್ಟರಲ್ಲೇ ಮುಗ್ದೋಗ್ತದೆ. ಈಗ ಹೆಂಗೋ ಕೇಂದ್ರ ಸರ್ಕಾರ ಶುರು ಮಾಡಿದ್ಮೇಲೆ ಈ ಗಣತಿಗೆಲ್ಲ 3 ಪೈಸದ ಬೆಲೆ ಇರಲ್ಲ. ಯಾವುದೇ ಕೋರ್ಟ್ ಅಕ್ಸೆಪ್ಟ್ ಮಾಡಲ್ಲ. ಈಗ ಯಾವುದೇ ಕೋರ್ಟು, ಯಾವುದೇ ಚುನಾವಣಾ ಆಯೋಗ ಈ ಸಮೀಕ್ಷೆ ಇದೆಯಲ್ಲ, ಇದರ ಮೇಲೆನೆ ಚುನಾವಣಾ ಆಯೋಗ ಈ ರಿಸರ್ವೇಶನ್ಸ್ ಬರ್ತದಲ್ಲ, SC ST ಕ್ಷೇತ್ರ ವಿಂಗಡಣೆ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ಗ್ರಾಮ ಪಂಚಾಯತಿ, MLA, ಪಾರ್ಲಿಮೆಂಟ್, ಎಲ್ಲದಕ್ಕೂ ಕೂಡ ಅವರು ದಾಖಲೆ ತಗೊಳ್ಳುವಂಥದ್ದು ಈ ಕೇಂದ್ರ ಸರ್ಕಾರದ 246ನೇ ಸಂವಿಧಾನದ ಅಡಿಯಲ್ಲೇ ತಗೊಳೋದು. ಈ ರಾಜ್ಯ ಸರ್ಕಾರದನ್ನ ಅವರು ಕಸದ ಬುಟ್ಟಿಗೆ ಹಾಕ್ತಾರೆ ಚುನಾವಣಾ ಆಯೋಗ ಅಥವಾ ಕೋರ್ಟ್ಗಳು. ಅದರಿಂದ ಈಗ ಏನ್ ಸಮೀಕ್ಷೆ ಬರ್ತಾ ಇದೆ ಅದು ಪಾರದರ್ಶಕವಾದಂತ ಒಂದು ಸಮೀಕ್ಷೆ ಬರುತ್ತೆ. ನಾವು ಸಿದ್ದರಾಮಯ್ಯನ ಮನೆ ಕೂತ್ಕೊಂಡು ಬರ್ಸಿರೋ ಬೋಗಸ್ ಸಮೀಕ್ಷೆಗೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರು ಮಾಡ್ತಾ ಇರುವಂತ ಪ್ರಾಮಾಣಿಕ ಸೆನ್ಸಸ್ ಅದು ದೇಶವ್ಯಾಪಿ ನಡೀತದೆ. ದೇಶವ್ಯಾಪಿ ನಡೆಯುವಂಥದ್ದು, ಅಥೆಂಟಿಕ್ ಆಗಿ ನಡೆಯುವಂಥದ್ದು. ನಾಳೆ ಅದಕ್ಕೆ ರಾಷ್ಟ್ರಪತಿಗಳು ಅಂಕಿತನೂ ಹಾಕ್ಬೇಕು. ಅದಕ್ಕೆ
ನನ್ಗೆ ಅಂದ್ರೆ ನನಗಿರುವಂತ ಮಾಹಿತಿ ಪ್ರಕಾರ ಇದು ಎಲ್ಲ ಆದ್ಮೇಲೆ ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಮಂಡನೆ ಮಾಡ್ತಾರೆ. ಪಾರ್ಲಿಮೆಂಟ್ ಅಲ್ಲಿ ಡಿಬೇಟ್ ಆಗುತ್ತೆ. ಅದಾದ್ಮೇಲೆ ರಾಷ್ಟ್ರಪತಿಯವರು ಅದಕ್ಕೆ ಅನುಮೋದನೆ ಕೊಡ್ಬೇಕಾಗ್ಬೋದು. ಅಂದ್ರೆ ಅದು ಅಥೆಂಟಿಕ್. ನಾಳೆ ಯಾವುದೇ ಕೋರ್ಟ್ ಅಲ್ಲೂ ಕೂಡ ಇದು ದಾಖಲೆ ಅಥೆಂಟಿಕ್. ಈ ಸಿದ್ದರಾಮಯ್ಯ ಮನೆ ಕೂತ್ಕೊಂಡು ಬರ್ಸಿದಾನಲ್ಲ, ಇದು ಅಥೆಂಟಿಕ್ ದಾಖಲೆನೇ ಅಲ್ಲ. ಸಿದ್ದರಾಮಯ್ಯ ಈಗ ಮುಖ್ಯಮಂತ್ರಿ ಆಗ ಬಂದಿದಾರಲ್ಲ, ಸಿದ್ದರಾಮಯ್ಯ ವಾಪಸ್ ಹೋಗ್ತಾರಲ್ಲ ನವೆಂಬರ್ ಅವಾಗ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗಂಗಿಲ್ಲ. ಈ ಗಂಟು ಮುಟ್ಟೆಗೆ ಇದನ್ನು ಎತ್ಕೊಂಡು ಹೋಗ್ಬೇಕು. ಯಾವುದು ಈಗ ಮಾಡ್ತಿರೋ ಸಮೀಕ್ಷೆ ಇದೆಯಲ್ಲ, ಅವರೇ ಎತ್ಕೊಂಡು ಹೋಗ್ಬೇಕು. ಗೌರವ ಇದ್ರೆ 165 ಕೋಟಿ ಕೊಟ್ಬಿಟ್ಟು ಎತ್ಕೊಂಡು ಹೋಗ್ಬೇಕು. ಅವ್ರು ರಾಜ್ಯದ ಜನತೆ ದುಡ್ಡಲ್ಲ. ಅದರಿಂದ 165 ಕೋಟಿ ಸರ್ಕಾರಕ್ಕೆ ಕಟ್ಬಿಟ್ಟು ಹೋಗ್ಬೇಕಾದ್ರೆ ಅವರು ಮುಖ್ಯಮಂತ್ರಿ ಇಳಿಬೇಕಾದ್ರೆ ತಗೊಂಡು ಮನೆಗೆ ಹೋಗ್ಬೇಕು. ಅವ್ರು